ನಮಸ್ಕಾರ ಸ್ನೇಹಿತರೆ, ಬಿ.ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 15ನೇ ಕಂತಿನ ಅಮೌಂಟ್ ಏನಿದೆ, ಸೊ ಈಗ ಆಲ್ಮೋಸ್ಟ್ ಆಲ್ 95 to 97% ಜನರಿಗೇನಿದೆ ಈಗ ಆಲ್ಮೋಸ್ಟ್ ಆಲ್ 15ನೇ ಕಂತಿನ ಅಮೌಂಟ್ ಬಂದಿದೆ. ಆದರೆ ಈಗ ಇನ್ನು ಕೆಲವೊಬ್ಬರಿಗೆ 15ನೇ ಕಂತಿನ ಅಮೌಂಟ್ ಬಂದಿಲ್ಲ. ಸೊ ಯಾರಿಗೆಲ್ಲ ಈಗ 15ನೇ ಕಂತಿನ ಅಮೌಂಟ್ ಬಂದಿದೆ ಅವರಿಗೆಲ್ಲ ಮತ್ತೊಂದು ಚಿಂತೆ ಏನು ಕಾಡ್ತಿದೆ ಅಂದರೆ, ಈಗ 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ? ಯಾಕಂದರೆ ಇದು 15ನೇ ಕಂತಿನ ಅಮೌಂಟ್ ಏನಿದೆ ಇದು ನವೆಂಬರ್ನಲ್ಲಿ ಬರಬೇಕಾಗಿರೋ ಅಮೌಂಟೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ 15ನೇ ಕಂತಿನ ಅಮೌಂಟ್ ಏನು ನವೆಂಬರ್ನಲ್ಲಿ ಬರಬೇಕಾಗಿತ್ತು, ಅದನ್ನಾಗ DBT ಮುಖಾಂತರ ಡಿಸೆಂಬರ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆದರೆ ಈಗ 16ನೇ ಕಂತು ಅಂದರೆ ಡಿಸೆಂಬರ್ನಲ್ಲಿ ಬರಬೇಕಾಗಿರುವ ಅಮೌಂಟ್, 16ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ? ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದರೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮಗೆ 16ನೇ ಕಂತಿನ ಅಮೌಂಟ್ ಬಗ್ಗೆ ಇಲ್ಲಿ ನಿಮಗೆ ಪಕ್ಕಾ ಮಾಹಿತಿ ಆದರೆ ಸಿಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ 16ನೇ ಕಂತಿನ ಅಮೌಂಟ್ ಬರೋದಕ್ಕಿಂತ ಮುಂಚೆ ಇನ್ನು 16ನೇ ಕಂತಿನ ಅಮೌಂಟ್ ಬಗ್ಗೆ ಏನಿದೆ, ಈಗ ಪ್ರತಿ ತಿಂಗಳು ಸ್ವಲ್ಪ ಲೇಟಾಗಿ ಕೂಡ ಈಗ ಹಂತವಾಗಿ ಈಗ 15 ಆಗಿರ್ಬೋದು, 16 ಆಗಿರ್ಬೋದು, ಇದೇ ರೀತಿ ಅಮೌಂಟ್ ಬರ್ತಾ ಹೋಗ್ತಾ ಇದೆ. ಆದರೆ ಈಗ ಅನ್ನಭಾಗ್ಯ ಯೋಜನೆ ಏನಿದೆ, ಸೊ ಆಗಸ್ಟ್ ತಿಂಗಳಲ್ಲಿ ಲಾಸ್ಟ್ ಕೊನೆಯದಾಗಿ ತುಂಬ ಜನರಿಗೆ ಬಂದಿರೋದಂದರೆ ಆಗಸ್ಟ್ ತಿಂಗಳಲ್ಲಿ. ಈಗ ಆಗಸ್ಟ್ ಆಗಿರ್ಬೋದು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಈಗ ಡಿಸೆಂಬರ್ ಬಂತು. ತುಂಬ ಜನರಿಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಬಂದಿಲ್ಲ. ಸೊ ಇದರ ಬಗ್ಗೆ ಈಗ KH ಮುನಿಯಪ್ಪ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಸರ್ಕಾರದಿಂದಲೇ ಬಿಡುಗಡೆ ಆಗ್ತಿಲ್ಲ. ಸೊ ಫ್ರೆಂಡ್ಸ್, ಈ ರೀತಿ ಇರುವಾಗ ಸೊ ನಾವು ಈಗ ಆ ಅಮೌಂಟ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು, ಸೊ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ, ಈಗ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ ಅದು KH ಮುನಿಯಪ್ಪ ಅಂದರೆ ಅನ್ನಭಾಗ್ಯ ಇಲಾಖೆ ಏನಿದೆ, ಸೊ ಆಹಾರ ಇಲಾಖೆ ಇದೆ, ಅವರಿಗೆ ಅಮೌಂಟ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಅಂತ ಅವರು ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇದರ ಜೊತೆಗೆ ಏನಿದೆ ಅಂದರೆ, ಈಗ ಆಹಾರ ವೆಬ್ಸೈಟ್ ಏನಿದೆ ahara.kar.gov.in ಅಂತ ಏನಿದೆ, ಸೊ ಈ ವೆಬ್ಸೈಟ್ನಲ್ಲಿ ಎಲ್ಲ ಕೆಲಸ ಆಗಿರುತ್ತೆ. ನಿಮ್ಮದು ಹೊಸ ರೇಷನ್ ಕಾರ್ಡ್ ಮಾಡೋದಾಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು, ಸೊ ಇದು ಏನಿದೆ ಎಲ್ಲ ಒಂದೇ ವೆಬ್ಸೈಟ್ನಲ್ಲಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸರ್ವರ್ ಬ್ಯುಸಿ ಬರ್ತಾ ಇದೆ. ಅದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಈಗ ಇದ್ರ ಬಗ್ಗೆ ನಮ್ಮ ಸರ್ಕಾರ ಕೂಡ ಹೇಳ್ತಾಯಿದೆ. ಇದ್ರ ಬಗ್ಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಾಗುತ್ತೆ, ಈಗ 2 ತಿಂಗಳ ಬಂದಿಲ್ಲ, 3 ತಿಂಗಳ ಬಂದಿಲ್ಲ ಅಂದರೆ ನಿಮಗೆ ಅದ್ರ ಬಗ್ಗೆ ಯಾರೂ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಒಟ್ಟಿಗೆ DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈಗ ಸರ್ವರ್ ಇಶ್ಯೂ ಇರೋ ಕಾರಣದಿಂದ ಸೊ ಅಮೌಂಟ್ ಸ್ವಲ್ಪ ಬರೋದು ಲೇಟ್ ಆಗ್ತಿದೆ. ಆದರೆ ಅನ್ನಭಾಗ್ಯ ಅಮೌಂಟ್ ಏನಿದೆ, ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನಿದೆ, ಸೊ ನಾವು ಯಾರ್ದು ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ. ಸೊ ಏನು ಬಾಕಿ ಅಮೌಂಟ್ ಇರುತ್ತೆ ಎಲ್ಲನೂ ಒಟ್ಟಿಗೆ ಜಮಾ ಮಾಡ್ತೀವಿ. ಭಾಗ್ಯ ಯೋಜನೆ ಅಮೌಂಟ್ ಏನಿದೆ, ಸೊ ಸದ್ಯದಲ್ಲಿ ಸರ್ವರ್ ಬ್ಯುಸಿ ಇರೋ ಕಾರಣಕ್ಕೋಸ್ಕರ ಈಗ ಅವರು ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಆದಷ್ಟು ಬೇಗ ಅನ್ನಭಾಗ್ಯ ಯೋಜನೆ ಅಮೌಂಟ್ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ DBT ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದರೆ, ಎಷ್ಟು ಜನರಿಗೆ ಅಂದರೆ ಎಷ್ಟು ತಿಂಗಳ ಹಣ ಬಾಕಿ ಇದೆ ಅದನ್ನು ಕೂಡ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಅಮೌಂಟ್ ಏನಿದೆ, ಸೊ ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಬಂದಿದೆ. ಏನಂದರೆ, ಈಗ ಇದೇ ವಾರದಲ್ಲಿ ಅಂದರೆ ಇದೇ ತಿಂಗಳು ಕೊನೆಯಲ್ಲಿ ಬರುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು. ಸೊ ಹಿಂದಿನ ವಿಡಿಯೋನಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಯಾವಾಗ ಬರುತ್ತೆ, 15ನೇ ಕಂತಿನ ಅಮೌಂಟ್ ಆಲ್ರೆಡಿ ಬಂದಿದೆ. ಈಗ 16ನೇ ಕಂತಿನ ಅಮೌಂಟ್ ಯಾವಾಗ ಬರ್ಬೋದು, ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಸೊ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಏನಿದೆ ಅಂದರೆ, ಇದೇ ವಾರದ ಕೊನೆಯಲ್ಲಿ ಈಗ DBT ಮುಖಾಂತರ ಟ್ರಾನ್ಸ್ಫರ್ ಆದರೂ ಮಾಡ್ತಾರೆ. ಆದರೆ ನಿಮ್ಮ ಅಕೌಂಟ್ಗಳಿಗೆ ಡಿಸೆಂಬರ್ನಲ್ಲಿ ಬರೋ ಸಾಧ್ಯತೆ ತುಂಬ ಕಡಿಮೆ ಫ್ರೆಂಡ್ಸ್. ಸೊ ಏನಿದೆ ಅಂದರೆ, ಈಗ ಡಿಸೆಂಬರ್ನಲ್ಲಿ ನಿಮ್ಮ ಖಾತೆಗೆ 16ನೇ ಕಂತಿನ ಅಮೌಂಟ್ ಏನು ಬರೋದಿಲ್ಲ. ಸೊ ಅದು ಜನವರಿ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ 16ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ಸದ್ಯದರಲ್ಲಿ ಸಿಗ್ತಾ ಇರೋ ಮಾಹಿತಿ. ಮತ್ತು ಇದರ ಜೊತೆಗೆ ಈಗ ಮತ್ತೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ, ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಕಮೆಂಟ್ ಮುಖಾಂತರ. ನೀವು ನಮಗೆ ಏನಾದರೂ ಡೌಟ್ಸ್ ಕೇಳಿದರೆ ನೆಕ್ಸ್ಟ್ ವೀಡಿಯೋನೂ ಅದೇ ರಿಲೇಟೆಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.